ನಮ್ಮ ದೇವಸ್ಥಾನ ಪ್ರಕಾರ ಮರಿಕೊಂಡಿದ್ವಲ್ಲ ನಾವು ಹೇಳಿ ಕರ್ಕೊಂಬಂದಿದ್ದು ಅವಾಗಲೇ ನಮಗೆ ಬರಲ್ಲ ರೂರಲ್ಲಿ ಬರೋದು ವೆಹಿಕಲ್ ಹೋಗ್ತಾ ಇದ್ದು ದನ ಎತ್ಕೊಂಡು. ಎಲ್ಲಿ ದನ ಎತ್ಕೊಂಡು ಅಲ್ಲಿ ನಿರ್ಮಲಾ ಆಯಿಲ್ ಫ್ಯಾಕ್ಟ್ರಿ ಹತ್ರ. ಆಯಿಲ್ ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕಿದ್ರೆ ನಮ್ರತನ ನರ್ಮತಾ ಆಯಿಲ್ ಫ್ಯಾಕ್ಟ್ರಿ ಹತ್ರ ಗಾಡಿ ಅಡ್ಡ ಹಾಕಿದ್ರು ಅಂತ ಫೋನ್ ಬಂತು. ನಾವು ಕೂಡ ಅದು ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅಂತೆಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ವಿ. ಇಮಿಡಿಯೇಟಸ್ ಆಲ್ರೆಡಿ 112 ಕೂಡ ಇನ್ಫಾರ್ಮ್ ಆಗಿತ್ತು, ಅವರು ಕೂಡ ಆನ್ ದ ವೇ ಇದ್ದರು. ಬಟ್ ಯಾರೋ ಒಂದು ಮುಸ್ಲಿಮ್ಸು ಒಂದು 50ರಿಂದ ಒಂದು 100 ಜನ ಅನ್ಕೋತೀನಿ ಏಕ್ದಮ್ ವೆಹಿಕಲ್ಸಲ್ಲಿ ಬಂದ್ಬಿಟ್ಟು ವಿತ್ ವೆಪನ್ಸ್ ಅಟ್ಯಾಕ್ ಮಾಡೋರು ಒಂದೇ ಸರಿ ಇಂಟರ್ನಲ್ಲಿ ಕೂಡ. ಈಗ ಯಾರ್ಯಾರು ಗೇಟ್ ಆಗೈತೆ? ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಕಾರ್ಯಕರ್ತರಿದ್ದಾರೆ. ಹ್ಞೂ ಸರ್, ಯಾರ್ಯಾರು? ನಮ್ಮ ಪ್ರಜ್ವಲ್ಲು ಮತ್ತು ಆನಂದಣ್ಣ, ಗೋಪಿ, ಶಿವಪ್ಪ ಇವರಿಗೆ ಗೇಟ್ ಆಗಿದೆ. ನಿಮ್ಮ ಹೆಸರು? ಗೌತಮ್ ಸರ್. ಗೌತಮ್. ಯಾವುದು? ತಿಟ್ಟೂರು ಟೌನೇ ಸರ್. ತಿಟ್ಟೂರು ಟೌನ್. ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತೀಯ ಅಂತ ವಿಷಯಕ್ಕೆ ಪೊಲೀಸರಿಗೂ ಇನ್ಫಾರ್ಮ್ ಮಾಡಿ ಆ ಥರ ಒಂದು ಅನುಮಾನ ಬಂದಿರೋ ಗಾಡಿನ ಅವ್ರು ಕೇಳ್ತಾ ವಿಚಾರಿಸ್ತಾ ಇದ್ದಾಗ ಒಂದು 100 ಜನ ಮೇಲೆ ಬಂದು ಪಾಪ 4-5 ಜನ ಏನೋ ಒಂದು ಗೋರಕ್ಷಣೆಗೆ ಅಂತ ಹೋಗಿರೋರ ಮೇಲೆ ಈ ಥರ ಅಮಾನುಷವಾಗಿ ಹಲ್ಲೆ ಮಾಡಿರೋದು ತೀರಾ ಖಂಡನೀಯ. ಸೊ ಇದು ತನಿಖೆ ನೀಟಾಗಿ ಆಗಲೇಬೇಕು ಆ್ಯಂಡ್ ತಪ್ಪಿತಸ್ಥರು ಯಾರ್ಯಾರಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕಡಖಂಡಿತವಾಗಿ ಎಲ್ಲನೂ ಕೇಳ್ತೀವಿ. ಒಟ್ಟು ಎಷ್ಟು 5 ಜನಕ್ಕೆ ಏಟಾಗಿದೆಯಾ? 5-6 ಜನಕ್ಕೆ ಏಟಾಗಿದೆ. 5 ಜನ ಜಾಸ್ತಿ ಏಟಾಗಿರೋದ್ರಿಂದ ಅವ್ರು ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಅವ್ರು ನೋಡೋಕ್ಕೆ ನಾವು ಈಗೆಲ್ಲ ಬಂದಿದ್ದೀವಿ. ಇದು ಪ್ರಮುಖವಾಗಿ ಯಾರ ಹೆಸರು ಕೇಳಬೇಕು? ಪ್ರಮುಖವಾಗಿ ಇನ್ನೂ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ, ಪೊಲೀಸರು ಕೇಳಿದ್ದೀವಿ. ಸೊ ಅವರು ಸೂಕ್ತ ತನಿಖೆ ಮಾಡಿ ಅವ್ರಿಗೆ ಯಾರು ಇದರಲ್ಲಿ ಬಟ್ ಅವ್ರ ಹತ್ರ ಎಲ್ಲ ವಿಡಿಯೋನೂ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೊಂದು ಶಿಕ್ಷೆ ಆಗಲೇಬೇಕು. ಬಜರಂಗದಳದ ಕಾರ್ಯಕರ್ತರು ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದಂಥ ಗೋವುಗಳನ್ನು ತಡೆದಾಗ ಮುಸಲ್ಮಾನ್ ಜಿಹಾದಿಗಳು ಹಾಗೂ ಅಲ್ಲಿರುವಂತಹ ಮುಸಲ್ಮಾನ್ ಗುಂಡಗಳು ಏಕಾಏಕಿ ಹಲ್ಲೆ ಮಾಡಿ ನಮ್ಮ ಕಾರ್ಯಕರ್ತರ ಗಾಡಿಯನ್ನು ಹೊಡೆದಾಕಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಾಗೂ ಅಲ್ಲಿ ಬಂದಂತಹ ಪೊಲೀಸ್ ಸಿಬ್ಬಂದಿ ಬಂದರೂ ಹೊಡಿತಾನೆ ಇದ್ದಾರೆ. ಅಲ್ಲಿ ಗಂಟ ಪೊಲೀಸ್ನವ್ರು ಬರೋ ಗಂಟ ಒಂದು 7-8 ಜನ ಕಾರ್ಯಕರ್ತರಿಗೆ ಪೆಟ್ಟಾಗಿದೆ. ತೀವ್ರ ಏಟಾಗಿದ್ದರಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀವಿ. ಮುಂದಿನ ದಿನಗಳಲ್ಲಿ ಬಜರಂಗದಳ ಇದಕ್ಕೆ ವಿರುದ್ಧವಾಗಿ ಉಗ್ರ ಹೋರಾಟವನ್ನು ಮಾಡ್ತದೆ ಅಂತ ಹೇಳಿ ನಮ್ಮ ತಿಳಿಸ್ತಾರೆ. ನಮಗೆ ಗಾಂಧಿನಗರದಲ್ಲಿ ದನ ಕಡಿಯೋದು ಮಾಡ್ತಾ ಇರೋದ್ರಿಂದ ನಮಗೆ ತೊಂದರೆ ಆಗಿದೆ. ಜೊತೆಗೆ ನಮ್ಮ ಗೋಮಾತೆ ಕಡಿಯೋದು ನೋಡಿ ನಮಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಅಂಥದ್ದಲ್ಲಿ ನಾವು ದನ ಹಿಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕಿಸಿ ನಮ್ಮ ಮೇಲೆ ನಮಗೆ ದೌರ್ಜನ್ಯ ಮಾಡ್ತಾರೆ. ಇದೇ ಥರ ಇವತ್ತು ಗಾಂಧಿನಗರದಲ್ಲಿ ಬಸವಪುರ ಹತ್ರ ದನ ಹಿಡಿಬೇಕಾದ್ರೆ ಏಕಾಏಕಿ ಒಂದು 50-60 ಜನ ಬೈಕ್ಗಳಲ್ಲಿ ಬಂದು ಏಕಾಏಕಿ ಹೊಡೆದು ನಮ್ಮ ಹುಡುಗರಿಗೆಲ್ಲ ಒಲೆ ಕೊಟ್ಟು ಜನರಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಹಾಗಾಗಿ ನಮ್ಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಏನು ಸುಪ್ರೀಂ ಕೋರ್ಟ್ ಆಗಿದೆ ಅದೇ ಥರ ಗೋಹತ್ಯೆ ಕಾಯ್ದೆನ ಪೂರ್ತಿ ಬಂದ್ ಮಾಡಬೇಕು ತಿಪ್ಟೂರಲ್ಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ.